ಕೆಲವೊಂದ್ಸರಿ ರಾಯರ ಫೋಟೋನ ದೇವ್ರ ಮೇಲೆ ಇಡಬಾರ್ದು ಅಂತ ಗುರುಗಳು ಅಂತ ಹೇಳ್ಬಿಟ್ಟು. ಹಾಗಿದ್ರೆ ರಾಯರ ಪೂಜೆ ಹೇಗೆ ಮಾಡಬೇಕು? ಉತ್ತಮ ಆತ್ಮರನ್ನ ಅವರು ಹೈರಾರ್ಕಿನಲ್ಲಿ ತುಂಬಾ ಜನರ ಮನೆಗಳಲ್ಲಿ ಪರಮಾತ್ಮನ ಜೊತೆ ಇಡೋದಿಲ್ಲ. ಈಗ ವಾಸ್ತುನ ನಾವೇ ನಮ್ಮಲ್ಲಿ ಹೇಗೆ ಚೆಕ್ ಮಾಡ್ಕೊಬಹುದು? ನೀವು ಏನನ್ನೂ ಫಾಲೋ ಮಾಡದೆ ನಾನು ವಾಸ್ತು ಒಂದನ್ನು ಫಾಲೋ ಮಾಡ್ಬಿಡ್ತೀನಿ, ನನ್ನ ಜೀವನ ಅದ್ಭುತವಾಗಿರುತ್ತೆ ಅಂದರೆ ಯಾವುದು ವರ್ಕ್ ಆಗಲ್ಲ. ನನ್ನೊಳಗಡೆ ಬೇರೆ 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 ಏನೇನೋ ಇದೆ, ಹೃದಯ ಇದೆ, ಕಿಡ್ನಿ ಇದೆ, ಎಲ್ಲ ಇದೆ. ಒಂದೇ ದೇಹ ಅಂದರೆ ಪರಮಾತ್ಮ ಒಬ್ಬನೇ ಆದ್ರೂ ಬೇರೆ 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 ಇದೆ. ವಾಸ್ತುನೂ ಕೂಡ ನಮ್ಮ ಶಾಸ್ತ್ರಗಳಲ್ಲಿ ಒಂದು ಈಗ ನಮ್ಮ ಮಂತ್ರಾಲಯದ ನಮ್ಮ ರಾಘವೇಂದ್ರ ಸ್ವಾಮಿಗಳಾಗ್ಬೋದು, ಶಿರಡಿ ಸಾಯಿಬಾಬಾ ಆಗ್ಬೋದು, ಕೆಲವೊಂದ್ಸರಿ ರಾಯರ ಫೋಟೋನ ದೇವ್ರ ಮೇಲೆ ಇಡಬಾರ್ದು ಅಂತ ಗುರುಗಳು ಅಂತ ಹೇಳ್ಬಿಟ್ಟು. ಹಾಗಿದ್ರೆ ರಾಯರ ಪೂಜೆ ಹೇಗೆ ಮಾಡಬೇಕು? ಅದೇನಕ್ಕೆ ಅಂತ ಹೇಳಿದ್ರೆ, ನಮ್ಮಲ್ಲಿ ನಾವು ಜೀವಾತ್ಮರು, ಗುರು ಸಮಾನರೆಲ್ಲ ಉತ್ತಮ ಆತ್ಮರು, ಅವರು ಪರಮಾತ್ಮರು. ಪರಮಾತ್ಮ ನಾರಾಯಣ, ಅಥವಾ ಅಂದರೆ ನಾನು ಆವಾಗಲೇ ಹೇಳ್ದಂಗೆ ಶ್ರೀ ವೈಷ್ಣವರಲ್ಲಿ ನಾರಾಯಣ ಪರಬ್ರಹ್ಮ. ಸೊ ಅದನ್ನು ಶಾಕ್ತಿಸಮ್ ಮತ್ತು ಶೈವಿಸಮ್ಗೆ ಹೋದಾಗ, ಶೈವಿಸಮಲ್ಲಿ ಶಿವನೇ ಅಲ್ಟಿಮೇಟು, ಶಾಕ್ತಾಯಿಸಮಲ್ಲಿ ಶಕ್ತಿಯೇ ಅಲ್ಟಿಮೇಟು. ಸೊ ಆ ರೀತಿ ಹೋಗ್ತಾ ಇದ್ದಾಗ ಗುರುಗಳು ಎಲ್ಲ ಕಡೆನೂ ಇದ್ದಾರೆ. ಎಲ್ಲ ನಮ್ಮ ಫಾಲೋವರ್ಸು, ಲೀನಿಯೇಜು ಎಲ್ಲ ಕಡೆ ಹೋದಾಗ ಅವರೆಲ್ಲ ಉತ್ತಮ ಆತ್ಮರು ಅಂತ ಕರಿತೀವಿ. ನಾವು ಸಾಮಾನ್ಯ ಜೀವಾತ್ಮರು, ಅವನು ಪರಮಾತ್ಮ, ನಮ್ಮಿಬ್ಬರ ಮಧ್ಯ ಇರುವಂತಹ ಉತ್ತಮ ಆತ್ಮರು. ಉತ್ತಮ ಆತ್ಮರನ್ನು ಅವರು ಹೈರಾರ್ಕಿನಲ್ಲಿ ತುಂಬ ಜನರ ಮನೆಗಳಲ್ಲಿ ಪರಮಾತ್ಮನ ಜೊತೆ ಇಡೋದಿಲ್ಲ, ಅಂದರೆ ದೇವಾನುದೇವತೆಗಳಲ್ಲಿ ಇಡಲ್ಲ. ಯಾಕೆಂದರೆ ಗುರು ಸಮಾನರನ್ನ ಗುರುಗಳದ್ದೇನೆ ಸಪ್ರೇಟ್ ಒಂದು ಟೇಬಲ್ ಇಟ್ಬಿಟ್ಟು ಸಪ್ರೇಟ್ ಆಗಿ ಇಟ್ಟಿರ್ತಾರೆ. ಯಾಕೆಂದರೆ ಗುರುಗಳು ನಮಗೆ ಜೀವನನ ಹೇಳ್ಕೊಟ್ಟವರು, ಜೀವನದ ಹಾದಿಯನ್ನು ತಿಳಿಸ್ಕೊಟ್ಟವರು, ನಾವು ಹೇಗೆ ಮುಂದಕ್ಕೆ ಹೋಗಿ ಮುಕ್ತಿಯನ್ನು ಪಡ್ಕೋಬೇಕು ಅಂತ ಅನ್ನೋದನ್ನೆಲ್ಲ ಹೇಳ್ಕೊಟ್ರು ಅನ್ನೋದನ್ನ. ಗುರುಗಳನ್ನ ಪರಮಾತ್ಮನಿಗಿಂತ ದೇವಾನುದೇವತೆಗಳಿಗಿಂತ ಒಂದು ಲೆವೆಲ್ ಹೈರಾರ್ಕಿನಲ್ಲಿ ಕೆಳಗಡೆ ಇಡೋದ್ರಿಂದ ಆ ರೀತಿ ಮಾಡ್ತಾರೆ. ಬಟ್ ನಾವು ಗುರುಗಳಲ್ಲೇ ಪರಮಾತ್ಮನ ಕಾಣ್ತೀವಿ, ಗುರುಮುಖೇಣನೇ ನಾವು ಹೋಗ್ತಿರೋದ್ರಿಂದ ಅವ್ರನ್ನೂ ಕೂಡ ದೇವರು ಅಂತಲೇ ನಾವು ಪೂಜಿಸ್ತೀವಿ ಅಂತಂದಾಗ ಅನೇಕರು ಇವಾಗಲೂ ಸಾಯಿಬಾಬನ ದೇವಸ್ಥಾನಕ್ಕೆಲ್ಲ ಹೋಗಿ ದೇವ್ರ ಪೂಜೆ ಮಾಡ್ತಾರೆ. ನಾವುಗಳು ಎಲ್ಲ ರಾಘವೇಂದ್ರ ಸ್ವಾಮಿಗಳಿಗೆ ದೇವರು ಅಂತಲೇ ಪೂಜೆ ಮಾಡ್ತೀವಿ. ಆಚಾರ್ಯತ್ರಯರು ಲೈಕ್ ಶಂಕರ, ರಾಮಾನುಜ, ಮಧ್ವಾಚಾರ್ಯರು ಆಗಿರಲಿ, ಬಸವಣ್ಣನವರಾಗಿರಲಿ, ಅಕ್ಕ ಮಹಾದೇವಿ, ಅಲ್ಲಮ್ಮ ಪ್ರಭುಗಳಾಗಿರಲಿ, ಎಲ್ಲರನ್ನೂ ಗುರುಗಳು ಅಂತಲೇ ಪೂಜೆ ಮಾಡ್ಕೊಂಡು ಬಂದಿದ್ದೀವಿ. ಅದೇ ಕೆಲವ್ರ ಮನೇಲಿ ಹಂಗೆ ಮಾಡ್ತಾರೆ, ಕೆಲವ್ರ ಮನೇಲಿ ಎಲ್ಲರನ್ನೂ ಜೊತೇಲಿ ಇಟ್ಟೇನೆ ಪೂಜೆ ಮಾಡ್ತಾರೆ. ಈಗ ದೊಡ್ಡ ದೊಡ್ಡ ಮನೆಗಳಿರತ್ತಲ್ಲ ಊರ್ ಕಡೆ ಎಲ್ಲ, ಅಲ್ಲಿ ದೇವ್ರ ಮನೆ ಅಂತಾನೆ ಒಂದು ಸೆಪರೇಟ್ ದೊಡ್ಡ ಮನೆ ಇರುತ್ತೆ. ಮೇಲ್ಗಡೆಯಿಂದ ಸನ್ಲೈಟ್ ಎಲ್ಲ ಬರಂಗಿಲ್ಲ ಮಾಡಿ ಕಟ್ಕೊಂಡಿರ್ತಾರೆ. ಬೆಂಗಳೂರುಗಳಲ್ಲಿ ಗೊತ್ತಲ್ಲ, ಚಿಕ್ಕ ಚಿಕ್ಕ ಪುಟ್ ಫ್ಲಾಟ್ಗಳು, ಅಪಾರ್ಟ್ಮೆಂಟ್ ಅಲ್ಲಿ ಯಾವ ಡೈರೆಕ್ಷನ್ ಅಲ್ಲಿ ಕೆಲವೊಂದ್ಸಾರಿ ವಾಸ್ತುನೇ ಸರಿಯಾಗಿರಲ್ಲ. ಅಗ್ನಿಮೂಲೆಲ್ಲ ಹಿಂಗೆಲ್ಲ ಇಟ್ಟಿರ್ತಾರೆ, ಯಾವ್ದೋ ಮೂಲೆಯಲ್ಲಿ ದೇವ ಮೂಲೆ ಇರುತ್ತೆ. ಸೊ ಇಂಥ ಟೈಮಲ್ಲಿ ಈಗ ವಾಸ್ತುನ ನಾವೇ ನಮ್ಮಲ್ಲಿ ಹೇಗೆ ಚೆಕ್ ಮಾಡ್ಕೊಬಹುದು? ಆಕ್ಚುಲಿ ವಾಸ್ತುಶಿಲ್ಪಶಾಸ್ತ್ರ ಇರೋದು ಸತ್ಯ, ಮತ್ತೆ ಅದನ್ನ ಫಾಲೋ ಮಾಡಬೇಕಾಗಿರೋದು ಸತ್ಯ. ಆದರೆ ಏನಾಗ್ತದೆ, ಕಲಿಯುಗದಲ್ಲಿ ನೀವೆಲ್ಲವನ್ನು ಬಿಟ್ಬಿಟ್ಟು ಬರೀ ವಾಸ್ತು ಒಂದನ್ನ ಫಾಲೋ ಮಾಡ್ತೀನಿ ಅಂತ ಹೇಳಿದ್ರೆ ಅದು ತಪ್ಪಾಗತ್ತೆ. ಫಸ್ಟ್ ನೀವು ವೈದಿಕ ಧರ್ಮದ ಪ್ರಕಾರ ನಿಮ್ಮ ಆಚಾರ ವಿಚಾರಗಳು, ನಿಮ್ಮ ಆಚರಣೆಗಳು ಎಲ್ಲವನ್ನೂ ಫಾಲೋ ಮಾಡ್ಕೋಬೇಕಲ್ವಾ. ಎಲ್ಲದಕ್ಕೂ ನೀವು ಷೋಡಶೋಪಚಾರ ಆಗಿರಲಿ, ಕೈಂಕರ್ಯ ಒಂದು ಪೂಜೆ ಮಾಡೋ ಪ್ರಾಕ್ಟೀಸಸ್ ಆಗಿರಲಿ, ಅಥವಾ ಜಪ ಮಾಡೋ ಪ್ರಾಕ್ಟೀಸಸ್ ಆಗಿರಲಿ, ನಾವು ಜೀವನ ಹೇಗೆ ನಡೆಸಬೇಕು ಅನ್ನೋ ಜೀವನ ನಡೆಸೋ ಪದ್ಧತಿ ಆಗಿರಲಿ, ಮೊದಲನೇದು ಮಾತಾಡೋ ಪದ್ಧತಿ, ಆಚಾರ ವಿಚಾರಗಳು ಹೇಗಿರಬೇಕು, ಕೆಟ್ಟ ಪದಗಳನ್ನು ಮಾತಾಡಬಾರ್ದು, ಬ್ಯಾಡ್ ಕರ್ಮ ಜಾಸ್ತಿ ಆಗತ್ತೆ, ಇದೆಲ್ಲನೂ ನಾವು ತಿಳ್ಕೊಳ್ತಾ ಹೋಗ್ತಾ ಇರೋರು ವಾಸ್ತುನೂ ಫಾಲೋ ಮಾಡಿದ್ರೆ ಇಟ್ ವರ್ಕ್ಸ್. ನೀವು ಏನನ್ನೂ ಫಾಲೋ ಮಾಡದೆ ನಾನು ವಾಸ್ತು ಒಂದನ್ನು ಫಾಲೋ ಮಾಡಿಬಿಡ್ತೀನಿ, ನನ್ನ ಜೀವನ ಅದ್ಭುತವಾಗಿರುತ್ತೆ ಅಂದರೆ ಯಾವುದು ವರ್ಕ್ ಆಗಲ್ಲ. ನಮ್ಮ ಜೀವನ ಇನ್ನೊಂದನ್ನು ತಿಳ್ಕೊಳ್ಳಿ, ಎಲ್ಲವೂ ಮಲ್ಟಿಪಲ್ ಥಿಂಗ್ಸಿಂದನೇ ಜೋಡಣೆ ಆಗಿರೋದು. ಇಲ್ಲ ನಾನು ಒಂದನ್ನು ಮಾತ್ರ ಪೂಜೆ ಮಾಡ್ತೀನಿ, ನೀವು ಅವಾಗಲೇ ಒಂದು ಪ್ರಶ್ನೆ ಕೇಳಿದ್ರಿ, ಒಂದು ದೇವ್ರ ಇಷ್ಟ ಅಂದರೆ ಒಂದೇ ಇದನ್ನು ಮಾಡ್ತೀನಿ ಅಂತ ಹೇಳಿದ್ರೆ, ಯಾಕೆ ನಮ್ಮಲ್ಲಿ ಇವನ್ ಇಷ್ಟು ಕೋಟ್ಯಾಂತರ ದೇವರು ಬೇರೆ 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 ಮ್ಯಾನಿಫೆಸ್ಟೇಷನ್ ಇರೋದು ಅಂದರೆ, ನಮ್ಗಳನ್ನೂ ಗಮನಿಸ್ತಾ ಹೋಗಿ ವಿ ಆರ್ ಆಲ್ ಕಾಂಪ್ಲಿಕೇಟೆಡ್. ಇವಾಗ ನನಗೆ ದೇಹ ಒಂದೇ ಇರಬಹುದು, ಆದರೆ ನನ್ನೊಳಗಡೆ ಬ್ಲಡ್ ಇದೆ, ಫ್ಲೆಶ್ ಇದೆ, ನನ್ನೊಳಗಡೆ ನರಗಳಿದೆ, ನನ್ನೊಳಗಡೆ ಮೂಳೆಗಳಿದೆ, ನನ್ನೊಳಗಡೆ ಕಣ್ಣು, ಕಿವಿ, ಮೂಗು, ನನ್ನೊಳಗಡೆ ಬೇರೆ 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 ಏನೇನೋ ಇದೆ, ಹೃದಯ ಇದೆ, ಕಿಡ್ನಿ ಇದೆ, ಎಲ್ಲ ಇದೆ. ಒಂದೇ ದೇಹ ಅಂದರೆ ಪರಮಾತ್ಮ ಒಬ್ಬನೇ ಆದ್ರೂ ಬೇರೆ 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 ಇದೆ. ವಾಸ್ತುನೂ ಕೂಡ ನಮ್ಮ ಶಾಸ್ತ್ರಗಳಲ್ಲಿ ಒಂದು ಉಪ ಅಂಗ. ಸೊ ನಾನು ಫಾಲೋ ಮಾಡ್ತೀನಿ ಅಂತಂದಾಗ ಎಲ್ಲವನ್ನೂ ಫಾಲೋ ಮಾಡಬೇಕು. ಸೊ ನಮ್ಮ ಜೀವನನೂ ಯಾವಾಗಲೂ ಹಾಗೇನೆ ಒಂದರಿಂದ ನಡೆಯುತ್ತೆ ಅಂತಲ್ಲ. ಅದಕ್ಕೆ ದೇವರು, ಈ ದೇವ್ರನ್ನ ಪೂಜೆ ಮಾಡ, ಆ ದೇವ್ರಿಗೆ ಬೇಜಾರಾಗಲ್ವ, ಆ ದೇವ್ರನ್ನ ಪೂಜೆ, ಹಾಗಿಲ್ಲ, ಎಲ್ಲವನ್ನು ಪರಿವಾರ ಸಮೇತವೇ ಮಾಡಬೇಕು.
ಇವಾಗ ನೀವು ಒಂದು ನಿಮ್ಗೇನೋ ಹಾರ್ಟಲ್ಲಿ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರೆ ಕಿಡ್ನಿನ ನೋಡ್ಕೊಳ್ಳಲ್ಲಪ್ಪ, ನಾನು ಹಾರ್ಟ್ ಒಂದನ್ನೇ ನೋಡ್ಕೊಳ್ತೀನಿ ಅಂತ ಹೇಳೋಕ್ಕಾಗಲ್ಲ. ಒಂದೇ ದೇಹವಾಗಿದ್ದರೂ ಎಲ್ಲ ಅಂಗಗಳನ್ನು ನೀವು ಚೆನ್ನಾಗಿ ನೋಡ್ಕೋಬೇಕು. ಅದರೊಳಗಡೆ ಇರುವಂತಹ ಎಲ್ಲವೂ ಕೂಡ ಆರೋಗ್ಯವಾಗಿರಬೇಕು ಅಂತಂದಾಗ ಎಲ್ಲದಕ್ಕೂ ಪ್ರಾಮುಖ್ಯತೆ ಕೊಡಬೇಕಾಗತ್ತೆ. ನಾವೆಲ್ಲ ಹಿಂಗೆ ಪ್ರಕೃತಿಯಲ್ಲಿ ಹೆಂಗೆ ಮಲ್ಟಿಪಲ್ ಥಿಂಗ್ಸು ಜೊತೆಯಾಗಿ ಬಂದಿದೆಯೋ, ನಮ್ಮ ದೇಹದ ಒಳಗೂ ಹೊರಗೂ ಎಲ್ಲ ಮಲ್ಟಿಪಲ್ ಥಿಂಗ್ಸು ಹಿಂಗಿದೆ. ಸೊ ವಾಸ್ತು ಎಷ್ಟೋ ಜನರದ ಅಪಾರ್ಟ್ಮೆಂಟ್ಗಳಲ್ಲಿ ಅಗ್ನಿ ಮೂಲೆಯಲ್ಲೇ ಬಾಗಿಲಿರುತ್ತೆ. ಆ ಮನೇಲಿ ತುಂಬ ಜಗಳ ಆಗತ್ತಾ ಅಂತಂದ್ರೆ ಇಲ್ಲ, ನೀವು ತುಂಬ ಭಕ್ತಿಪೂರ್ವಕವಾಗಿದ್ದು ತುಂಬ ಪೂಜೆ ಪುನಸ್ಕಾರಗಳು ಮಾಡ್ತಾ ಇದ್ದಾಗ ನಿಮಗೆ ಜಗಳ ಆದ್ರೂ ಅದನ್ನು ಮೀರಿ ಹೊರಬರುವಂತಹ ಶಕ್ತಿಯನ್ನು ಪರಮಾತ್ಮ ಕೊಟ್ಟಿರ್ತಾನೆ. ಈಗ ಫಾರ್ ಎಕ್ಸಾಂಪಲ್ ನಾನೇ ಫಸ್ಟ್ ಮನೆ ತೊಗೊಂಡಿದ್ದ ನಮ್ಮಮ್ಮ, ನಾನು ಸ್ವಂತ ಮನೆ ಬಂದ ನಮ್ದು ಅಗ್ನಿ ಮೂಲೆಯಲ್ಲೇ ಬಾಗಿಲಿತ್ತು. ಮನೇಲಿ ಜಗಳಗಳಾಗಬಹುದು, ಆದರೆ ಜಗಳಗಳನ್ನು ಮೀರಿ ನಾವು ಹೊರಬರುವಂತಹ ಶಕ್ತಿಯನ್ನು ಪರಮಾತ್ಮ ನಮಗೆ ಕೊಟ್ಟಿರ್ತಾನೆ. ಈಗ ಎಷ್ಟೊಂದು ಅಪಾರ್ಟ್ಮೆಂಟ್ಗಳಲ್ಲಿ ಇವಾಗ ದೇವ್ ಮೂಲೆಯಲ್ಲಿ ಟಾಯ್ಲೆಟ್ ಇರಬಾರ್ದು, ಅಥವಾ ಕುಬೇರ ಮೂಲೆಯಲ್ಲಿ ಟಾಯ್ಲೆಟ್ ಇರಬಾರ್ದು, ಮನುಷ್ಯನಿಗೆ ಕಾಯಿಲೆ ಬರುತ್ತೆ ಅಂತೆಲ್ಲ ಇರುತ್ತೆ. ಅವರು ಮನೆಗೆ ಹೋಗಿ ಸೇರ್ಕೊಳ್ಳೋವಾಗ ಅದನ್ನೆಲ್ಲ ನೋಡಿರಲ್ಲ. ಯಾಕೆಂದರೆ ಕಟ್ಸೋವಾಗ ಮನೆ ಅಪಾರ್ಟ್ಮೆಂಟನ್ನು ಕಟ್ಟಬೇಕಾದ್ರೆ ಯಾವ ಮೂಲೆಯಲ್ಲಿ ಏನಿದೆ ಅನ್ನೋದೇ ಗೊತ್ತಿರಲ್ಲ. ಇವಾಗ ಭೂಮಿನಲ್ಲಿ ನೀವು ಹಿಂಗೆ ಮ್ಯಾಪ್ ಇದಿಟ್ಕೊಂಡು ನೋಡಿದ್ರು ಈಸ್ಟು ವೆಸ್ಟು ಇದರಲ್ಲಿ ಎಲ್ಲೆಲ್ಲಿ ಏನೇನಿದೆ ಅಂತ ಗೊತ್ತಿರಲ್ಲ. ಅವ್ರೊಂದು ಕೊಡಬೇಕಲ್ಲ ಅನ್ನೋದನ್ನ ಒಂದು ಕೊಟ್ಟಿರ್ತಾರೆ, ಮೇಡಮ್ ಇದು ಈಸ್ಟ್ಗೆ ಇದೆ, ಇದು ನಾರ್ತ್ಗಿದೆ ಅಂತ ಹೇಳ್ಬಿಟ್ಟು. ಸೊ ಎಲ್ಲ ಸತಿಗೂ ಅಷ್ಟು ಕಾಂಪ್ಲಿಕೇಟೆಡ್ ಆಗಿ ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಎಲ್ಲದನ್ನು ಮೀರಿದ್ದು ಭಕ್ತಿ. ಆ ಭಕ್ತಿಲಿ ನಾವು ಸರಿಯಾಗಿ ಹೋಗ್ತಾ ಇದ್ದೀವಿ ಅಂತ ಹೇಳಿದಾಗ ದೇವರು ಇದನ್ನೆಲ್ಲ ಕ್ರಾಸ್ ಮಾಡೋದಕ್ಕೆ ನಮಗೊಂದು ಶಕ್ತಿಯನ್ನು ಕೊಡ್ತಾನೆ. ಇದನ್ನು ನಾವು ಹುಡ್ಕೊಂಡು ಹೋಗ್ಬಿಟ್ಟು ವಾಸ್ತು ಸರಿಗಿರಲಿ ಅನ್ನೋದನ್ನೇ ಮನೆ ನೋಡಬೇಕು, ಅದಕ್ಕಾಗಿ ಜಗಳ ಆಗ್ತಿದೆ. ಜಗಳ ಆಗೋದು ನಮ್ಮ ಮನಸ್ಥಿತಿಯಿಂದ. ಅದರಿಂದ ನಾನು ಸರಿಪಡಿಸ್ಕೊಳ್ತೀನಿ ಅಂತಂದರೆ ನಮಗೆ ಮನೆಗಳೇ ಸಿಗೋದಿಲ್ಲ. ಆಮೇಲೆ ಹಳೆ ಕಾಲದಲ್ಲಿ ಏನಾಗ್ತಾ ಇತ್ತು, ಎಲ್ಲ ದೇವರು ಮನೆ ಎಲ್ಲ ಒಂದು ಹಾಲ್ ಥರನೇ ಇದ್ದು, ಅಡುಗೆ ಮನೆಯೂ ಅಲ್ಲೇ ಇದ್ದು ಎಲ್ಲ ಇದ್ದು. ಆಮೇಲೆ ಇದೆಲ್ಲ ರೂಮ್ ಪದ್ಧತಿಗಳು ಇದೆಲ್ಲ ಬಂದಿದ್ದು. ಮನೇಲೇ ದೇವ್ರ ಮನೆ, ಹಳೆ ಕಾಲದಲ್ಲಿ ಮನೆಗಳಲ್ಲೇ ಮದುವೆನೂ ಮಾಡೋರು, ಮನೇಲೇ ದೇವ್ರ ಮನೆಯೂ ಇರ್ತಾಯಿತ್ತು, ಎಲ್ಲ ಥರದಲ್ಲೂ ಇರ್ತಾಯಿತ್ತು. ಆದರೆ ಈಗ ಎಲ್ಲವನ್ನು ನಾವು ಸಪ್ರೇಟಾಗಿ ಮಾಡ್ತಾ ಇದ್ದೀವಿ. ಮನೆ ಬಾಗ್ಲದ್ದು ಮಾತ್ರ ನೋಡ್ಕೊಂಡ್ಬಿಡ್ತೀವಿ. ವಾಸ್ತು ಪ್ರಕಾರ ದೇವ್ರ ಮನೆದು ಬಾಗ್ಲು ಎತ್ಲ ಕಡೆಗೂ ಇರುತ್ತೆ, ಟಾಯ್ಲೆಟ್ ಎತ್ಲ ಕಡೆಗೂ ಇರುತ್ತೆ. ವಾಸ್ತು ಪ್ರಕಾರ ಈವನ್ ನೀವು ವಾಶ್ರೂಮಲ್ಲಿ ಯಾವ ಕಡೆ ಕೂತ್ಕೊಂಡು ನೀವು ಯಾವ ಕಡೆ ತಿರ್ಕೊಂಡು ಎಲ್ಲವನ್ನು ಮಾಡಬೇಕು ಅನ್ನೋದು ಕೂಡ ಇದೆ. ಅದು ಎಲ್ಲನೂ ಫಾಲೋ ಮಾಡಲ್ವಲ್ಲ ಮನುಷ್ಯ. ಸರಿ, ಗೋಡೆಗಳು ಮಾತ್ರ ವಾಸ್ತು ಪ್ರಕಾರ ಕರೆಕ್ಟಾಗಿ ಇದ್ಬಿಟ್ರೆ ಸಾಕು, ನನಗೆಲ್ಲ ಸಿಕ್ಬಿಡುತ್ತೆ ಅಂತ ಅಂದ್ಕೊಳ್ಳೋದು ಖಂಡಿತ ತಪ್ಪು. ಎಲ್ಲ ಫಾಲೋ ಮಾಡಿದ್ರೆ ಪ್ರಕೃತಿಯಲ್ಲಿ ಎಲ್ಲವೂ ಪೂರಕವಾಗಿ ಹಿಂಗೆ ಬರುತ್ತೆ ಎನರ್ಜಿ. ಒಂದನ್ನು ಮಾತ್ರ ಮಾಡ್ತೀನಿ ಅನ್ನೋದು, ಅದು ಈ ಕಲಿಯುಗದಲ್ಲಿ ನೀವು ವಾಸ್ತುನ ಹುಡುಕೊಂಡು ಹೋಗ್ಬಿಟ್ಟು ಪರ್ಫೆಕ್ಟಾಗಿ. ಇವಾಗ ಸ್ವಂತ ಮನೇಲಿ ನೋಡಿ, ತುಂಬ ಜನರು ವಾಸ್ತು ಪ್ರಕಾರವಾಗಿ ಕಟ್ಸ್ಕೊಂಡಿರ್ತಾರೆ, ಆದರೂ ಆ ಮನೇಲಿ ತುಂಬ ಪ್ರಾಬ್ಲಮ್ಗಳು ಕ್ರಿಯೇಟ್ ಆಗ್ತಾನೇ ಇರುತ್ತೆ. ನಿಮಗೆ ಬೇರೆ ಭೂತಗಣಗಳು ಅಥವಾ ಬೇರೆ ಗ್ರಹ ಗೋಚರಗಳು ನಿಮ್ಗೇನಿದೆಯೋ ಅವುಗಳು ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾರೆ. ಅದಕ್ಕೆ ನಾನು ಹೇಳಿದ್ದು, ನಮ್ಮ ಲೈಫು ಒಂದರಿಂದ ಮಾತ್ರ ಚೌಕಟ್ಟಿನಲ್ಲಿ ಸಿಕ್ಕಾಕೊಂಡಿಲ್ಲ. ಮಲ್ಟಿಪಲ್ ಥಿಂಗ್ಸ್ ಆರ್ ದೇರ್. ಅಶ್ವಿನಿ ದೇವತೆಗಳೇ ಒಂದು ಹೇಳ್ತಿರ್ತಾರೆ, ಗಣಗಳೇ ಒಂದು ಹೇಳ್ತಿರ್ತಾರೆ, ನಿಮ್ಮ ಜಾತಕವೇ ಒಂದು ಹೇಳ್ತಿರುತ್ತೆ, ನಿಮ್ಮ ವ್ಯಕ್ತಿತ್ವನೇ ಒಂದು ಹೇಳ್ತಿರುತ್ತೆ, ನಿಮ್ಮ ಮಹಾದಶೆನೇ ಒಂದು ಹೇಳ್ತಾ ಇರುತ್ತೆ. ಅದನ್ನು ಬಿಟ್ಟು ನಮ್ಮ ಭಕ್ತಿ ಇದನ್ನೆಲ್ಲ ಮೀರಿ ಹೋಗು ಅಂತ ಹೇಳ್ತಿರುತ್ತೆ. ಈ ಎಲ್ಲದನ್ನೂ ನಾವು ಪೂರಕವಾಗಿ ತಗೊಂಡು ಮುಂದಕ್ಕೆ ಹೋಗಬೇಕು ಅಂತ ಹೇಳಿದಾಗ ಎಲ್ಲದ್ರ ಬಗ್ಗೆನೂ ತಿಳ್ಕೊಂಡು ಮನುಷ್ಯ ಮುಂದಕ್ಕೆ ಹೋಗ್ಬೇಕಾಗತ್ತೆ. ಬಟ್ ವಾಸ್ತು ಕೆಲವ್ರಿಗೆ ಏನಾಗೋದು ಗೊತ್ತಾ, ಪಾಪ ವಾಸ್ತು ಯಾಕೆ ನೋಡಬೇಕು ಅಂತ ಹೇಳಿದ್ರೆ, ವೆಸ್ಟಿಗೆ ಬಾಗಿಲಿದ್ರೆ ತುಂಬ ಜನರಿಗೆ ಮುಳುಗೋಗ್ತಾರೆ, ಜೀವನ ಸರಿ ಹೋಗಲ್ಲ. ಎಲ್ಲ ವಾಸ್ತು ನೋಡೋಕ್ಕಾಗಲ್ಲ. ವೆಸ್ಟಿಗೆ ಬಾಗಿಲಿರೋದ್ರಿಂದ ತುಂಬ ಪ್ರಾಬ್ಲಮ್ಗೆ ಸಿಕ್ಕಾಕೊಳ್ತಾರೆ, ಅಥವಾ ಏನೋ ಬಿಸ್ನೆಸ್ ಮಾಡ್ತಿರೋರು ಬಿದ್ದೋಗ್ತಾರೆ. ಅವ್ರಿಗೆ ಬರುತ್ತಾ ಇಲ್ವಾ ಅಂತ ಒಂದು ಮೂಲ ಬಾಗಿಲದ್ದು ಮಾತ್ರ ಕೇಳ್ಕೊಂಡ್ರೆ ಸಾಕು. ಮತ್ತು ಇನ್ನು ಕೆಲವ್ರು ಏನು ಮಾಡ್ತಾರೆ, ಸೌತ್ ಫೇಸಿಂಗ್ ಮನೆಗಳಾಗಿರಲಿ, ಸೌತ್ ಫೇಸಿಂಗ್ ಸೈಟ್ಗಳಾಗಲಿ ತೊಗೊಳ್ಳಲ್ಲ. ಅದೇ ನೀವು ತಮಿಳಿಯನ್ಸು ಮತ್ತು ಅಯ್ಯಂಗಾರ್ಸು, ಶ್ರೀ ವೈಷ್ಣವರು, ಅವ್ರಿಗೆ ಸೌತೇ ಬರುತ್ತೆ ಅಂತ ತೊಗೊಳ್ತಾರೆ ಇಷ್ಟಪಟ್ಟು. ಅದು ಮತ್ತೆ ಅವ್ರು ಬೇರೆ ಅವರವರ ಸಂಪ್ರದಾಯದ ಪ್ರಕಾರ ಅದು ಕೂಡ ವೇರಿ ಆಗುತ್ತೆ. ವಾಸ್ತುಗಳಲ್ಲೂ 2-3 ಥರ ಡಿಫ್ರೆಂಟ್ ಪದ್ಧತಿಗಳನ್ನು ಫಾಲೋ ಮಾಡ್ತಾರೆ. ನಾನೇನು ಹೇಳ್ತೀನಿ ಅಂತ ಹೇಳಿದ್ರೆ, ತುಂಬ ಕಾಂಪ್ಲಿಕೇಟೆಡ್ ಆಗಿ ಯೋಚನೆ ಮಾಡೋದಕ್ಕಿಂತ ಎಲ್ಲದನ್ನ ಮೀರಿದ್ದು ಭಕ್ತಿ, ಫಸ್ಟ್ ಅದನ್ನು ಅಳವಡಿಸ್ಕೋಬೇಕು ಜೀವನಕ್ಕೆ. ಆವಾಗ ನೀವು ಏನೇ ತಪ್ಪಿದ್ರೂ ಕೂಡ ದೇವ್ರದನ್ನ ಮನ್ನಿಸಿ ನಿಮ್ಗೊಂದು ದಾರಿ ತೋರಿಸ್ತಾರೆ.